ಮತ್ತೆ ರೀಆರ್ಗನೈಸ್ ಮಾಡ್ತೀನಿ ಅನ್ನೋದೇ. ಸೊ ಪ್ಯಾರಲಲ್ ಕಿಚನ್ ಬಂದಿದೆ. ಬನ್ನಿ ನನ್ನ ಪ್ಯಾಂಟ್ರಿ ಹೇಗಿದೆ ಅಂತ ತೋರಿಸ್ತೀನಿ. ನನ್ನ ಪ್ಯಾಂಟ್ರಿನ ಕ್ಲೀನ್ ಮಾಡೋದಕ್ಕೆ ನಾನು ಹೋಮ್ ಮೇಡ್ ಲಿಕ್ವಿಡ್ ಮಾಡ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಐ ಚೂಸ್ ದಿಸ್. ಸೊ ನನ್ನ ಪ್ಯಾಂಟ್ರಿ ಯೂನಿಟ್ ಅಲ್ಲಿ ನನ್ನ ಮೋಸ್ಟ್ ಆಫ್ ದ ಗ್ರಾಸರೀಸ್ ಎಲ್ಲ ಅಲ್ಲೇ ಫಿಟ್ಟಿಂಗ್ ಆಗುತ್ತೆ. ಯಾಕಂದ್ರೆ ಎವ್ರಿ ಗ್ರಾಸರಿ ಹ್ಯಾಸ್ ಅ ಸ್ಪೇಸ್, ಅದಕ್ಕೆ ಅಂತಾನೆ ಒಂದು ಸ್ಪೇಸ್ ಇದೆ. ಸೊ ಇಟ್ಸ್ ವೆರಿ ಈಸಿ ಟು ಪಿಕ್. ನಮಗೆ ಬೇಕಾದಾಗ ನಾವೇ ಬೆಳೆದಿರೋದು ಮಂಡ್ಯದಲ್ಲಿ ನಮ್ಮ ಗದ್ದೆಯಲ್ಲಿ ನಾವೇ ಬೆಳೆದಿರುವಂತ ರೈಸ್ಗೆ ಅದೇ ಒಂದು ಸ್ಪೇಸ್ ಮಾಡಿ ಇಟ್ಟಿರೋದ್ರಿಂದ ಮೆಸ್ಸಿ ಆಗಲ್ಲ, ಕ್ಲಟರ್ ಫ್ರೀ ಆಗಿರುತ್ತೆ. ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ರೀಸ್ಟಾಕ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಬಾಕ್ಸಸ್ ನ ಚೂಸ್ ಮಾಡಿದ್ದೀನಿ. ಸೊ ಇವಾಗ ಕಂಪ್ಲೀಟ್ ಆಗಿ ಪ್ಯಾಂಟ್ರಿ ಆರ್ಗನೈಸ್ ಆಗಿದೆ. ತುಂಬಾ ಈಸಿಯಾಗಿ ಕನ್ವೀನಿಯಂಟ್ ಆಗಿದೆ ಈ ತರ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ. ಆನಿಯನ್ಸ್ ಮತ್ತೆ ಪೊಟ್ಯಾಟೋನ ಯಾವಾಗಲೂ ಸಪ್ರೇಟ್ ಆಗಿ ಇಡಿ. ನಾನು ಆನಿಯನ್ಸ್ ಕೆಳಗಿದ್ರೆ ಪೊಟ್ಯಾಟೋಸ್ ಮೇಲೆ ಇಡ್ತೀನಿ. ಆ ತರ ನಂಗೆ ಕೊಟ್ಟಿದ್ದಾರೆ ನೋಡಿ. ಈ ರಿಂಗ್ಸ್ ನ ಹಿಂಗೆ ಎಳೆದ್ಬಿಟ್ಟು ಪುಷ್ ಮಾಡಿ. ಕ್ಯೂಟ್ ಆಗಿದೆ. ಅಂಡ್ ಎಲ್ಲ ನೀಟಾಗಿ ಸಾರ್ಟ್ ಮಾಡಿಟ್ಟಿದ್ದೀವಿ. ನೀವು ನೋಡ್ಬೋದು ಪಲ್ಸಸ್ ಅಂಡ್ ಗ್ರೇನ್ ಸೆಕ್ಷನ್. ಈ ತರ ಲಿಸ್ಟ್ ಮಾಡ್ಕೊಂಡು ನಾವು ಶಾಪಿಂಗ್ ಹೋಗ್ತೀವಿ. ತುಂಬಾ ಈಸಿ ಆಗುತ್ತೆ ಲೈಫ್. ಅಂಡ್ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಜೆಟಿಂಗು ತುಂಬಾ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ. ಹೌದು, ನನ್ನ ಪ್ಯಾಂಟ್ರಿನ ಹೇಗೆ ನಾನು ಆರ್ಗನೈಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಸಾಮಾನೆಲ್ಲ ಖಾಲಿ ಆಗಿದೆ, ಅದನ್ನೆಲ್ಲ ರೀಫಿಲ್ ಮಾಡಿ ಹೇಗೆ ಮತ್ತೆ ರೀಆರ್ಗನೈಸ್ ಮಾಡ್ತೀನಿ ಅನ್ನೋದೇ ಇಟ್ಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಸೊ ಬನ್ನಿ, ತಡ ಮಾಡೋದು ಬೇಡ, ಈಗಲೇ ಶುರು ಮಾಡೋಣ. ಇದು ನಮ್ಮ ಪುಟ್ಟ ಕಿಚನು. ಇವತ್ತು ನಾನು ಕಂಪ್ಲೀಟ್ ಕಿಚನ್ ಟೂರ್ ಮಾಡ್ತಾ ಇಲ್ಲ. ನನ್ನ ನೆಕ್ಸ್ಟ್ ಫ್ಯೂಚರ್ ವಿಡಿಯೋಸಲ್ಲಿ ನಾನು ಕಂಪ್ಲೀಟ್ ಕಿಚನ್ ಟೂರ್ನ ಮಾಡ್ತೀನಿ. ಸೊ ಪ್ಯಾರಲಲ್ ಕಿಚನ್ ಬಂದಿದೆ. ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಕಿಚನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ನನ್ನ ಪ್ಯಾಂಟ್ರಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು ಲಾಂಗ್ ಪ್ಯಾಂಟ್ರಿ. ಇದೆಲ್ಲ ಅಕ್ರಾಲಿಕ್ ಮಾಡಿಸಿದೀವಿ. ಸೊ ಈಸಿ ಟು ಮೇಂಟೈನ್. ಇಲ್ಲಿ ಏನೇ ಕೊಳಾದ್ರೂ ಜಸ್ಟ್ ವೈಪ್ ಮಾಡ್ಕೊಂಡ್ರೆ ಹೋಗುತ್ತೆ. ಆ್ಯಂಡ್ ಟಾಲ್ ಪ್ಯಾಂಟ್ರಿ ಯೂನಿಟ್ ಮಾಡಿಸ್ಕೊಂಡಿದ್ದೀನಿ. ಇದು ನಂಗೆ ತುಂಬ ಹೆಲ್ಪ್ ಆಗಿದೆ, ಯಾಕಂದರೆ ಕಂಪ್ಲೀಟ್ ಇಲ್ಲೇ ಎಲ್ಲ ಸ್ಟೋರ್ ಆಗುತ್ತೆ. ಪ್ಯಾಂಟ್ರಿ ಆಪೋಸಿಟಲ್ಲಿ ಸ್ಟವ್ ಇದೆ. ಸೊ ನನಗೆ ಏನಾದರೂ ಐಟಮ್ಸ್ ಬೇಕು ಅಂದರೆ ಹಿಂಗೆ ಇಟ್ಕೊಂಡು ಜಸ್ಟ್ ಹೀಗೆ ಕುಕ್ ಮಾಡ್ಕೋಬೋದು. ಆ್ಯಂಡ್ ಸೊ ಹಾಗಾಗಿ ನಾನು ಸ್ಟವ್ ಎದುರುಗಡೆನೇ ಪ್ಯಾಂಟ್ರಿ ಯೂನಿಟ್ನ ಮಾಡಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಕಿಚನ್ನ ಪ್ಲಾನ್ ಮಾಡುವಾಗ ಆಲ್ವೇಸ್ ಅಂದರೆ ನಿಯರ್ ಬೈ ನಿಮ್ಮ ಸ್ಟವ್ಗೆ ನಿಯರ್ ಆಗಿರೋ ಥರ ನೀವು ಪ್ಯಾಂಟ್ರಿ ಯೂನಿಟ್ನ ಮಾಡಿಸ್ಕೊಳ್ಳಿ. ಸೊ ನೀವು ನೋಡ್ಬೋದು, ನಾನು ಎವ್ರಿ ಮಂತು ಇದನ್ನು ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಸೊ ಸ್ವಲ್ಪ ಗಲೀಜಾಗಿದೆ ಬಿಕಾಸ್ ಕುಕ್ ಮಾಡುವಾಗ ತಗೊಂಡಿಲ್ಲ. ಇವಾಗ ನಾವು ಕ್ಲೀನ್ ಮಾಡೋಣ. ಸೊ ಇದನ್ನ ಪ್ಯಾಂಟ್ರಿನ ಕ್ಲೀನ್ ಮಾಡೋದಕ್ಕೆ ನಾನು ಹೋಮ್ ಮೇಡ್ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಟೆ ತಗೋತೀನಿ. ಸೊ ಆಲ್ಮೋಸ್ಟ್ 15 ಡೇಸ್ ಒನ್ಸ್ ಇಲ್ಲ 1 ತಿಂಗಳಿಗೆ ಒಂದ್ಸಲ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಆ್ಯಂಡ್ ಇದು ಮನೇಲೇ ಮಾಡ್ಕೊಂಡಿರೋದು, ಏನಿಲ್ಲ, ನೀರಿಗೆ ಸ್ವಲ್ಪ ವಿಮ್ಮು ವೆನೆಗರ್ ಹಾಕಿರೋದು. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನನಗೆ ಈ ಸ್ಟೋರ್ ಬಾಟ್ಗಿಂತ ಇದೇ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಸ್ಪ್ರೇ ಮಾಡಿಕೊಂಡು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತೀನಿ. ಸೊ ಸ್ವಲ್ಪ ಆಯಿಲ್ ಜಿಡ್ಡು ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಸೊ ಅವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ಇಟ್ಸ್ ಲೈಕ್ ಮುಗಿಯೋದ ಪ್ರೋಸೆಸ್ ಥರ. ಎವ್ರಿ 15 ಡೇಸ್ 1 ಮಂತ್ ಒನ್ಸ್ ನಾವು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಪ್ಯಾಂಟ್ರಿನ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೆಸ್ಸಿ ಅನಿಸುತ್ತೆ. ಕುಕ್ ಮಾಡೋವಾಗೆಲ್ಲ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಕ್ಲೀನಾಗಿಲ್ಲ ಅಂದರೆ. ಸೊ ಕಂಪ್ಲೀಟ್ ಎಲ್ಲ ಸೆಕ್ಷನ್ನು ಕ್ಲೀನ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಈ ಪ್ಯಾಂಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಕೆಲವೊಂದು ಗ್ಲಾಸ್ದು ಬರ್ತಾ ಇತ್ತು, ಬಟ್ ಅದು ನಂಗೆ ಇನ್ನೂ ಕ್ಲೀನಿಂಗ್ ಕಷ್ಟ ಅನಿಸ್ತು. ಹಾಗಾಗಿ ನಾನು ಈ ಥರದನ್ನು ಚೂಸ್ ಮಾಡಿದೆ. ಸೊ ಇದು ನನಗೆ ಏನೇನಿದೆ ಅಂತ ನೀಟಾಗಿ ಕಾಣುತ್ತೆ. ಈಸಿ ಟು ಮೇಂಟೈನ್. ಅಂದರೆ ಕೆಲವೊಂದು ಗ್ಲಾಸ್ ಪ್ಯಾಂಟ್ರೀಸ್ ಎಲ್ಲ ಇರ್ತಲ್ಲ, ಅದರ ಗ್ಲಾಸ್ನ ವೈಪ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಐ ಚೂಸ್ ದಿಸ್. ಸೊ ಈಸಿ ಟು ಮೇಂಟೈನ್ ಇರಲಿ ಅಂತ ನಾನು ಇಂಟೀರಿಯರ್ ಡಿಸೈನರ್ ಸಜೆಸ್ಟ್ ಮಾಡಿದ್ರು ಅಂತ ಐ ವೆಂಟ್ ಫಾರ್ ದಿಸ್. ಸೊ ಇವಾಗ ಕ್ಲೀನ್ ಮಾಡ್ತೀನಿ. ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡೆ. ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೊಂದು 10 ಮಿನಿಟ್ಸ್ ಆಯಿತು. ಸೊ ನೀಟಾಗಿ ಕ್ಲೀನ್ ಆಯಿತು. ಇವಾಗ ಇಲ್ಲಿದ್ದಿದ್ದ ಬಾಕ್ಸಸ್ನೆಲ್ಲ ನಾನು ಎತ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಸ್ಟೋರ್ ಮಾಡಿದ್ದೀನಿ. ಈಗ ಅಲ್ಲಿಗೆ ಹೋಗೋಣ ಬನ್ನಿ, ಮತ್ತೆ ಬರೋಣ ಇಲ್ಲಿಗೆ. ಸೊ ನನ್ನ ಪ್ಯಾಂಟ್ರಿ ಯೂನಿಟಲ್ಲಿ ನನ್ನ ಮೋಸ್ಟ್ ಆಫ್ ದ ಗ್ರಾಸರೀಸ್ ಎಲ್ಲ ಅಲ್ಲೇ ಫಿಟ್ಟಿಂಗ್ ಆಗುತ್ತೆ. ಈ ಥರದ ಬಾಕ್ಸಸ್ಸಲ್ಲಿ ನಾನು ಎಲ್ಲ ಸ್ಟೋರ್ ಮಾಡೋದು. ನೀವು ನೋಡ್ಬೋದು, ಲೈಕ್ 2 ಸೈಜಸಲ್ಲಿ ನಾನು ಬೈ ಮಾಡಿದ್ದೀನಿ. ಇದೆಲ್ಲ ಬಂದು ಹೋಮ್ ಸೆಂಟರಲ್ಲಿ. ಯಾಕೆ ಈ ಥರದನ್ನು ಮಾಡಿದೆ ಅಂದರೆ, ನನಗೆ ಬೇಸಿಕ್ ನಾನು ಕಿಚನ್ ಸೆಟಪ್ ಮಾಡುವಾಗ ನನಗೇನು ಥಾಟ್ ಇತ್ತು ಅಂತ ಹೇಳಿದ್ರೆ, ಟ್ರಾನ್ಸ್ಪರೆಂಟ್ ಆಗಿರಬೇಕು ಆ್ಯಂಡ್ ವುಡನ್ ಲಿಡ್ ಇರಬೇಕು ಅನ್ನೋದು ನನಗಿತ್ತು. ಟ್ರಾನ್ಸ್ಪರೆಂಟ್ ಆಗಿರೋದು, ವುಡನ್ ಲಿಡ್ ಇರೋದು, ಮೋಸ್ಟ್ ಆಫ್ ದ ಥಿಂಗ್ಸ್ ಗ್ಲಾಸಲ್ಲಿ ಬರುತ್ತೆ. ಆ್ಯಂಡ್ ನಾನು ಸ್ವಲ್ಪ ವೆರಿ ಕ್ಲಮ್ಸಿ ಆ್ಯಂಡ್ ಸ್ವಲ್ಪ ಮೆಸ್ಸಿ ಥರನೇ ಅಂತ ಅನ್ಕೋಬೋದು ನೀವು. ಸೊ ನಾನು ಏನಾದರೂ ಅರ್ಜೆಂಟಿಗೆ ಕೆಲಸ ಮಾಡ್ತಾ, ಬಿಕಾಸ್ ಐ ಆಮ್ ಅ ಮಲ್ಟಿ ಟಾಸ್ಕರ್. ಸೊ ನಾನು ಒಂದು ಕೆಲಸ ಅಂತೂ ನಿಜ ಮಾಡ್ತಾಯಿಲ್ಲ. ನಾನು ಒಂದು ಕೆಲಸ ಮಾಡ್ತಿದ್ರೆ ಮಲ್ಟಿಪಲ್ ಥಿಂಕ್ ಮಾಡ್ತಿರ್ತೀನಿ. ಸೊ ನನಗೆ ಇವಾಗ ಕುಕಿಂಗ್ ಮಾಡುವಾಗ ಏನಾದರೂ ಹಿಂಗೆ ತೆಗೆದು ಹಿಂಗೆ ಇಡುವಾಗ ಬಿದ್ದೋಗ್ಬಿಟ್ರೆ ಅದೆಲ್ಲ ಬೇಡ. ಮತ್ತು ಚಿಕ್ಕ ಮಗು ಇದೆ ಮನೆಯಲ್ಲಿ, ನನ್ನ ಮಗಂಗೆ 5 ವರ್ಷ, ಅವನು ಎತ್ತಾಕೋ ಚಾನ್ಸಸ್ ಇರುತ್ತೆ ಅಂತ ಐ ಚೂಸ್ ಆಕ್ರೈಲಿಕ್.
ಆ್ಯಂಡ್ ಇದು ಬಂದು ಹೋಮ್ ಸೆಂಟರಲ್ಲಿ. ಇದಕ್ಕೆ ಈ ದೊಡ್ಡದಕ್ಕೆ ಬಂದು ಅರೌಂಡ್ 850 ರುಪೀಸ್ ಏನೋ ಬೀಳುತ್ತೆ. ಆ್ಯಂಡ್ ಇಟ್ಸ್ ಬಿನ್ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನಾನು ಇದನ್ನ ಇಟ್ಟು. ಆ್ಯಂಡ್ ಚಿಕ್ಕದು ಬಂದು 650 ಏನೋ. ಸೊ ನನಗೆ ಈ ಫಸ್ಟ್ ನಾನು ಶಾಪ್ ಮಾಡುವಾಗ ಯಾವ್ಯಾವ ಗ್ರಾಸರೀಸ್ ನಮ್ಮನೇಲಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಫಸ್ಟ್ ಲಿಸ್ಟ್ ಮಾಡಿಕೊಂಡೆ. ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ನಂಗೆ ಬೇಕಾಗುತ್ತೆ ಎವ್ರಿ ಮಂತ್ ಯೂಸೇಜ್ಗೆ ಅಂತ. ಫಾರ್ ಎಕ್ಸಾಂಪಲ್ ಬೇಳೆ, ಸೊ ತೂರ್ ದಾಲ್ ಬಂದು ನಮಗೆ ತುಂಬ ಅವಶ್ಯಕತೆ ಇದೆಯಲ್ಲ, ಸೊ ಹಾಗಾಗಿ ದೊಡ್ಡದನ್ನು ಚೂಸ್ ಮಾಡಿದೆ. ಇನ್ನು ಕೆಲವೊಂದು ಗ್ರಾಸರೀಸ್ ಚನಾ ದಾಲ್ ಇದೆಲ್ಲ ಅಷ್ಟು ಯೂಸ್ ಮಾಡಲ್ಲ, ಅದಕ್ಕೆ ಚಿಕ್ಕದು ಈ ಥರ ಲೈಕ್ ಬೇಸ್ಡ್ ಆನ್ ಮೈ ಯೂಸೇಜ್. ಮತ್ತು ಇನ್ನೂ ಒಂದು ವೆರಿ ಸ್ಮಾಲ್ ಇಟ್ಕೊಂಡಿದ್ದೀನಿ ಈ ಥರ. ಇದು ಲೈಕ್ ಸಾಂಬಾರ್ ಪೌಡರ್, ರಸಮ್ ಪೌಡರ್ ಆ ಥರ ಇದು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಎಲ್ಲ ಬಾಕ್ಸಸ್ ಮೇಲೂ ಕೂಡ ನಾನು ಈ ಥರ ಲೇಬಲ್ ಮಾಡಿದ್ದೀನಿ. ಸೊ ಆ ಬಾಕ್ಸ್ಗೆ ನಾನು ಖಾಲಿ ಆಗ್ತಿದೆ ಅಂದಾಗ ನಂಗೆ ಗೊತ್ತಾಗುತ್ತೆ, ನಾನು ರೀಫಿಲ್ ಮಾಡ್ತೀನಿ. ಆ್ಯಂಡ್ ರೀಫಿಲ್ ನಾನು ಬ್ಯಾಕಪ್ ಸ್ಟಾಕ್ನೆಲ್ಲ ಒಂದು ಸೆಕ್ಷನಲ್ಲಿ ಇಟ್ಟಿದ್ದೀನಿ. ಪ್ಯಾಂಟ್ರಿ ಆದಮೇಲೆ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ. ಸೊ ಈ ಥರ ನಾನು ಲೇಬಲ್ ಮಾಡಿರ್ತೀನಿ, ಲೈಕ್ ಉರಾಲ್ ದಾಲ್, ತೂರ್ ದಾಲ್ ಈ ಥರ ಪ್ರತಿಯೊಂದು ಬಾಕ್ಸ್ ಕೂಡ ಲೇಬಲ್ ಆಗಿದೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಎವ್ರಿ ಗ್ರಾಸರಿ ಹ್ಯಾಸ್ ಅ ಸ್ಪೇಸ್, ಅದಕ್ಕೆ ಅಂತಲೇ ಒಂದು ಸ್ಪೇಸ್ ಇದೆ. ಸೊ ಅಲ್ಲೇ ಹೋಗುತ್ತೆ, ಸೊ ಮೆಸ್ ಆಗೋದಿಲ್ಲ. ಒಂದೊಂದು ಸಲ ಒಂದೊಂದು ಬಾಕ್ಸಿಗೆ ಹಾಕೋದು ಆ ಥರ ಎಲ್ಲ ಮಾಡೋದೇ ಇಲ್ಲ. ಇದು ಖಾಲಿ ಆಗ್ತಿದೆ ಅಂದರೆ ಇದನ್ನು ವಾಶಿಗೆ ಹಾಕಿ ಫುಲ್ ಖಾಲಿ ಆದಮೇಲೆ ಒಂದ್ಸಲ ವಾಶ್ಗೆ ಹಾಕ್ತೀನಿ, ವಾಶ್ ಆದಮೇಲೆ ಮತ್ತೆ ರೀಫಿಲ್ ಮಾಡಿ ಇಡ್ತೀವಿ. ಸೊ ಈ ಥರ. ಆ್ಯಂಡ್ ಒಂದಿಷ್ಟು ಬ್ಯಾಕಪ್ ಸ್ಟಾಕ್ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಕೆಲವೊಂದು ಈ ಥರ ಅರ್ಧ ಖಾಲಿ ಆಗಿದೆ, ಕೆಲವೊಂದು ಈ ಥರ ಕಂಪ್ಲೀಟಾಗಿ ಖಾಲಿಯಾಗಿದೆ ಬಾಕ್ಸು. ಸೊ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ವೀಕ್ಲಿ 10 days ಒನ್ಸ್ ರೀಫಿಲ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಡೀಪ್ ಕ್ಲೀನ್ ಮಾಡಿ ರೀಫಿಲ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಸೊ ಇದೆಲ್ಲ ಬಂದು ಹೋಮ್ ಸೆಂಟರಿಂದ. ನಿಮಗೆ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಪ್ರಾಡಕ್ಟು ಲಿಂಕ್ ಹಾಕಿರ್ತೀನಿ, ನೀವು ಶಾಪ್ ಮಾಡ್ಬೋದು. ಸೊ ತುಂಬ ಏಸ್ಥೆಟಿಕ್ ಲುಕ್ನ ಕೊಡ್ತದೆ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡುವಾಗ ಇಟ್ ಕಾಸ್ಟೆಡ್ ಅರೌಂಡ್ ಒಂದು 40,000 ಆಗಿರ್ಬೋದು ಅಂತ ಅನ್ಕೋದು. ಮೋರ್ ದೆನ್ ತುಂಬ ಬಾಕ್ಸಸ್ ಇದೆ, ಇನ್ನು ಬೇರೆ ಬೇರೆ ಕಡೆನೂ ಇದೆ. ನಾನು ಪ್ಯಾಂಟ್ರಿ ಸೆಕ್ಷನ್ ಅಷ್ಟೇ ತೋರಿಸ್ತಿದ್ರಿಂದ ಪ್ಯಾಂಟ್ರಿದಷ್ಟೇ ತೋರಿಸ್ತಾ ಇದ್ದೀನಿ. ಬಟ್ ಇದು 5 years ತನಕ ಏನೂ ಆಗಲ್ಲ. ಲೈಕ್ 5 years ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗೋದು. 5 years ಆದಮೇಲೆ ಹಳೆದಾದ್ಮೇಲೆ ಮತ್ತೆ ನೀವು ರೀಪ್ಲೇಸ್ ಮಾಡ್ಕೋಬೋದು, ಡಿಫ್ರೆಂಟ್ ಡಿಸೈನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಬಟ್ ಇಟ್ಸ್ ವರ್ತ್ ಇಟ್. ಇಟ್ಸ್ ಬಿನ್ ಆಲ್ಮೋಸ್ಟ್, ನಾವು ಈ ಮನೆಗೆ ಶಿಫ್ಟ್ ಆಗಿದ್ದು 2024 ನವಂಬರಲ್ಲಿ. ಇಟ್ಸ್ ಬಿನ್ ಆಲ್ಮೋಸ್ಟ್ 1.5 years. ಎಲ್ಲದೂ ಹೊಸ ಥರ ಚೆನ್ನಾಗೇ ಇದೆ. ಯಾವುದು ಏನು ಒಂದೊಂದು ಕೆಲವೊಂದು ಬೀಳಿಸಿರೋದ್ರಿಂದ ಒಂದೊಂದು ಡ್ಯಾಮೇಜ್ ಆ ಥರ ಆಗಿದೆ, ಬಿಟ್ಟರೆ ಇಟ್ಸ್ ಪ್ರಿಟಿ ಗುಡ್. ಸೊ ಬನ್ನಿ ಇವಾಗ ಯಾವ್ದು ಖಾಲಿ ಆಗಿದೆ ಅದನ್ನೆಲ್ಲ ರೀಸ್ಟಾಕ್ ಮಾಡಿ ಜೋಡಿಸ್ಕೊಳ್ಳೋಣ. ಸೊ ಪೀನಟ್ಸ್ ಖಾಲಿ ಆಗಿದೆ, ನಾನು ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಪ್ರತಿಯೊಂದು ಬಾಕ್ಸು ಯಾವ್ಯಾವ್ದು ಖಾಲಿ ಆಗಿದೆ ಇವಾಗ ಇದು ಉಳಿತಲ್ಲ, ಇದನ್ನು ನೀಟಾಗಿ ಸ್ಟ್ಯಾಪಲ್ ಮಾಡ್ತೀನಿ. ಇಲ್ಲಾಂದರೆ ಕ್ಲಿಪ್ಸ್ ಇದೆ ನನ್ನ ಹತ್ರ, ಆ ಕ್ಲಿಪ್ ಹಾಕಿ ಬ್ಯಾಕಪ್ ಸ್ಟಾಕ್ ಇದೆಯಲ್ಲ ಆ ಸೆಕ್ಷನಿಗೆ ಹೋಗುತ್ತೆ. ಸೊ ನಾನು ಕಂಪ್ಲೀಟಾಗಿ ಇದನ್ನೆಲ್ಲ ಇವಾಗ ಫಿಲ್ ಮಾಡ್ಕೊಂಡು ರೆಡಿ ಆಗ್ತೀನಿ. ಸೊ ಐ ಟೇಕ್ ಯು ಟು ಪ್ಯಾಂಟ್ರಿ ಸೆಕ್ಷನ್, ಅಲ್ಲಿ ಜೋಡಿಸೋಣ, ಓಕೆನಾ? ಸೊ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಮೇಲ್ಗಡೆ ರ್ಯಾಕಲ್ಲಿ ಇಡ್ತೀನಿ. ಸೊ ಯಾವಾಗಲೂ ನನಗೆ ಡ್ರೈ ಫ್ರೂಟ್ಸ್ ಏನಾದರೂ ಬೇಕು ಅಂದರೆ ಐ ಆಲ್ವೇಸ್ ಕಮ್ ಹಿಯರ್. ಇನ್ನೊಂದೇನೆಂದರೆ ಇದು ಸ್ವಲ್ಪ ನನಗೆ ಕಷ್ಟ ಆಗುತ್ತಲ್ವಾ ತಕ್ಕೊಳಕ್ಕೆ ಅಂಥೇಳಿ ನಾನು ಇನ್ನೊಂದಿಷ್ಟು ಬ್ಯಾಕಪ್ ಡ್ರೈ ಫ್ರೂಟ್ ಸ್ಟಾಕ್ಸ್ನ ಈ ಸೆಕ್ಷನಲ್ಲಿ ಇಟ್ಕೊಂಡಿರ್ತೀನಿ. ಅಲ್ಲೂ ಖಾಲಿ ಆಗಿದೆ, ಇಲ್ಲಿಂದ ಅಲ್ಲಿ ಖಾಲಿ ಆದರೆ ನಾನು ಇಲ್ಲಿಂದ ರೀಫಿಲ್ ಮಾಡ್ತೀನಿ. ಸೊ ಡ್ರೈ ಫ್ರೂಟ್ ಸೆಕ್ಷನ್ ಬರುತ್ತೆ. ಸೊ ಇಲ್ಲೆಲ್ಲ ಎಲ್ಲ ಹಿಟ್ಟುಗಳು ಬರುತ್ತೆ, ಲೈಕ್ ಕಡಲೆ ಹಿಟ್ಟು, ಆಮೇಲೆ ಇದು ಬಂದು ಅಕ್ಕಿ ಹಿಟ್ಟು, ಇದು ಮೈದಾ. ಸೊ ಈ ಥರದ್ದು ಯಾವ್ಯಾವ ಹಿಟ್ಟುಗಳು ನಾವು ಯೂಸ್ ಮಾಡ್ತೀವೋ ಅದು ಈ ಸೆಕ್ಷನಲ್ಲಿ ಬರುತ್ತೆ. ಇನ್ನು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ತೀನಿ, ಕಾರ್ನ್ಫ್ಲವರ್. ಅದೆರಡು ಖಾಲಿ ಆಗಿದೆ. ಆ್ಯಂಡ್ ನಾನು ಈ ಸಲ ಗ್ರಾಸರಿ ಶಾಪಿಂಗ್ ಮಾಡಿದ್ಮೇಲೆ ಅದೆರಡು ಬಾಕ್ಸ್ ಇಲ್ಲಿ ಬರುತ್ತೆ. ಈ ಸೆಕ್ಷನಲ್ಲಿ ನಾನು ಎಲ್ಲ ಬೇಳೆಗಳು, ಯಾಕಂದರೆ ಇದು ತುಂಬ ಮೋಸ್ಟ್ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀವಿ. ಸೊ ಎಲ್ಲ ಥರದ ಕಾಳುಗಳು ಬಂದು ಈ ಸೆಕ್ಷನಲ್ಲಿ ಇಡ್ತಾ ಬರ್ತೀನಿ. ತೂರ್ ದಾಲು, ಮತ್ತು ಉದ್ದಿನಬೇಳೆ, ಕಾಬೂಲ್ ಕಾಳು, ರಾಜ್ಮಾ ಈ ಥರದನ್ನು ಕೂಡ ನಾನು ಈ ಥರದ ಕಾಳುಗಳು ಮತ್ತು ಬೇಳೆ ಕಾಳುಗಳನ್ನ ಒಂದೇ ಸೆಕ್ಷನಲ್ಲಿ ಇಟ್ಟಿರ್ತೀನಿ. ಇಟ್ಸ್ ವೆರಿ ಈಸಿ ಟು ಪಿಕ್. ನಮಗೆ ಬೇಕಾದಾಗ ನಾವು ನೀಟಾಗಿ ಎತ್ಕೋಬೋದು. ಇಲ್ಲಿ ಬಂದು ನಾವು ಎವ್ರಿಡೇ ಯೂಸ್ ಮಾಡುವಂಥ ಅಕ್ಕಿ ನೀವು ನೋಡ್ಬೋದು. ಇದು 5 kg ಬಾಕ್ಸ್. ಬಟ್ ಬ್ಯಾಕಪ್ ಸ್ಟಾಕ್ ಬಂದು ಇನ್ನೊಂದು ದೊಡ್ಡ ಬಾಕ್ಸಲ್ಲಿ ಒಂದು 25 kg ಅಷ್ಟು ನಾವು ಬ್ಯಾಕಪ್ ಸ್ಟಾಕ್ ಇಟ್ಟಿರ್ತೀವಿ. 5 kgನ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಎವ್ರಿಡೇ ಕುಕಿಂಗ್ಗೆ. ಈ ರೈಸ್ ಬಂದು ನಾವೇ ಬೆಳೆದಿರೋದು, ಮಂಡ್ಯದಲ್ಲಿ ನಮ್ಮ ಗದ್ದೆಯಲ್ಲಿ ನಾವೇ ಬೆಳೆದಿರೋಂಥ ರೈಸ್ನ ನಾನು ಯೂಸ್ ಮಾಡೋದು. ಸೊ ಇಲ್ಲಿ ರೈಸ್ ಸೆಕ್ಷನ್ ಬರುತ್ತೆ. ಅದೇ ಥರದೇ 5 kg ಬಾಕ್ಸಲ್ಲಿ ರಾಗಿ, ಗೋಧಿ ಹಿಟ್ಟು, ಸೊ ಚಪಾತಿ ಮತ್ತು ಮುದ್ದೆ ಮತ್ತು ರೈಸ್ನ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಈ ಥರ.
ಆ್ಯಂಡ್ ಮಿಕ್ಕಿರೋ ಬಾಕ್ಸಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಇದೆಲ್ಲ ಮೇನ್ ನಾವು ಕುಕ್ಕಿಂಗ್ಗೆ ಯೂಸ್ ಮಾಡೋವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ನೆಸೆಸರಿ ಅನ್ನೋದನ್ನು ನಾನು ಈ ಸೆಕ್ಷನಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡೋವಂಥ ಹಲೀಮ್ ಸೀಡ್ಸು, ಆಮೇಲೆ ಸೋಂಪು. ಸೊ ಇಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಎಲ್ಲ ಪೌಡರ್ಸ್ ಲೈಕ್ ಸಾಂಬಾರ್ ಪೌಡರ್, ರಸಮ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಈ ಥರದ ಪೌಡರ್ಸ್ನ ಈ ಸೆಕ್ಷನಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ರೀಸ್ಟಾಕ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಬಾಕ್ಸಸ್ನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟು ನಾವು ಎವ್ರಿಡೇ ಯೂಸ್ ಮಾಡೋವಂಥ ಪೀನಟ್ಸು ಮತ್ತು ಮೆಣಸಿನ್ಕಾಯಿ, ಹಾಗೆಯೇ ಹುಣಸೆಹಣ್ಣು, ಈ ಥರದನ್ನು ನಾನು ಈ ಸೆಕ್ಷನಲ್ಲಿ ಇಟ್ಕೊಂಡಿದ್ದೀನಿ. ಈ ಸೆಕ್ಷನಲ್ಲಿ ಓಟ್ಸು, ಪಾಸ್ತಾ, ಈ ಥರದ್ದನ್ನು ನಾನು ಜೋಡಿಸಿಟ್ಟಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ಗಳನ್ನ ಯಾಕೆ ಮೇಲೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಅದನ್ನು ಫ್ರೀಕ್ವೆಂಟಾಗಿ ಏನು ಯೂಸ್ ಮಾಡಲ್ಲ, ಆ್ಯಂಡ್ ಅದು ನನ್ನ ಬ್ಯಾಕಪ್ ಸ್ಟಾಕ್ ಡ್ರೈ ಫ್ರೂಟ್ಸ್ದು, ಹಾಗಾಗಿ ನಾನು ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಫ್ಲೋರ್ಸ್ ಸ್ವಲ್ಪ ಕಮ್ಮಿನೇ ನಾವು ಏನಾದರೂ ಬೋಂಡಾ, ಬಜ್ಜಿ ಆ ಥರ ಎಲ್ಲ ಮಾಡೋದು, ಹಾಗಾಗಿ ನಾನು ತುಂಬ ಲಿಮಿಟೆಡ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನು ಬೇಳೆಕಾಳುಗಳು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಸೆಕ್ಷನ್ ನೀವು ನೋಡ್ಬೋದು ಎಷ್ಟು ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಥರದ ಕಾಳುಗಳನ್ನ ಜಾಸ್ತಿ, ಇನ್ನೂ ಒಂದಿಷ್ಟು ನಾನು ಫ್ರೀಝರಲ್ಲಿ ಇಟ್ಕೋತೀನಿ. ಸೊ ಫ್ರಿಡ್ಜ್ ಟೂರ್ ಮಾಡಿದಾಗ ನೀವು ಅದನ್ನು ಕೂಡ ನೋಡ್ಬೋದು. ಸೊ ರೈಸ್, ರಾಗಿ, ವೀಟ್ ಫ್ಲಾರ್, ಹಾಗೆಯೇ ಈ ಕಡೆ ನೀವು ಬಂದರೆ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ಲೈಕ್ ತುಂಬ ಈಸಿ ಆಗುತ್ತೆ ಕುಕ್ ಮಾಡೋದಕ್ಕೆ. ಕಂಪ್ಲೀಟಾಗಿ ಪ್ಯಾಂಟ್ರಿ ಆರ್ಗನೈಸ್ ಆಗಿದೆ. ತುಂಬ ಸ್ಟಫ್ ಮಾಡ್ಕೊಂಡಿಲ್ಲ. ನಂಗೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ. ಇನ್ನೂ ಒಂದಿಷ್ಟು ಗ್ರಾಸರಿ ಐಟಮ್ಸ್ನ ನಾನು ಬೇರೆ ಕಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಪ್ಯಾಂಟ್ರಿಯಲ್ಲಿ ಇಷ್ಟ ಇರೋದು, ಆ್ಯಂಡ್ ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ಎವ್ರಿ ಡೇ ನೆಸೆಸರಿಗೆ ಏನೇನು ಬೇಕೋ ಅದಷ್ಟೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಟ್ಸ್ ತುಂಬಾ ಈಸಿ. ಲೈಕ್ ನೀವು ನೋಡ್ಬೋದು, ಏನಾದರೂ ಬೇಕಾದರೆ ಈ ಥರ ಓಪನ್ ಮಾಡಿಕೊಂಡ್ರೆ ಎವ್ರಿಥಿಂಗ್ ಬೇಕಾ ಯಾವ್ದು ಬೇಕೋ ಆ ಕ್ಯಾಟಗರಿಯಲ್ಲೇ ಇರೋದ್ರಿಂದ ಅದನ್ನೇ ಪಿಕ್ ಮಾಡಿಕೊಂಡು ರೀಸ್ಟಾಕ್ ಮಾಡೋಕ್ಕೆ ಈಸಿ. ಅಂದರೆ ಯಾರೇ ಹೊಸೊಬ್ಬರು ನಮ್ಮ ಮನೆ ಕುಕ್ ಮಾಡೋ ಪರಿಸ್ಥಿತಿಗೆ ನಮ್ಮಮ್ಮ ಬರ್ತಿರ್ತಾರೆ, ನಮ್ಮ ಅತ್ತೆ ಬರ್ತಾರೆ, ಅಥವಾ ನನ್ನ ರಿಲೇಟಿವ್ಸ್ ಅಥವಾ ನನ್ನ ಸಿಸ್ಟರ್ ಇಲ್ಲ, ಅವರೆಲ್ಲ ಬಂದಾಗ ಕುಕ್ ಮಾಡ್ತಾರೆ, ಆಯಿತಾ. ಅವರಿಗೂ ಕೂಡ ನಾನು ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ಅವ್ರಿಗೇನೆ ಸಿಕ್ಬಿಡುತ್ತೆ. ಈ ಥರ ಲೇಬ್ಲಿಂಗ್ ಬಾಕ್ಸಸ್ ಯೂಸ್ ಮಾಡಿರೋದ್ರಿಂದ ತುಂಬ ಈಸಿ, ಯಾರಾದರೂ ಬಂದು ಕುಕ್ ಮಾಡ್ಬೋದು. ಅಷ್ಟು ಕನ್ವೀನಿಯೆಂಟ್ ಆಗಿದೆ ಆ್ಯಂಡ್ ಈಸಿಯಾಗಿ ಕೂಡ ಇದೆ. ಆ್ಯಂಡ್ ರೀಸ್ಟಾಕ್ ಮಾಡೋದಕ್ಕೆ ಇರ್ಬೋದು ಗ್ರಾಸರೀಸ್ನ, ಅಥವಾ ಲಿಸ್ಟಿಂಗ್ ಮಾಡೋದಕ್ಕೆ, ಎಲ್ಲದಕ್ಕೂ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸ್ ಆ್ಯಂಡ್ ಲೇಬ್ಲಿಂಗ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೇ ಒಂದು ಸ್ಪೇಸ್ ಮಾಡಿ ಇಟ್ಟಿರೋದ್ರಿಂದ ಮೆಸ್ಸಿ ಆಗಲ್ಲ, ಕ್ಲಟರ್ ಫ್ರೀ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಪ್ಯಾಂಟ್ರಿ ಯೂನಿಟ್. ಆ್ಯಂಡ್ ನಾನು ಕೆಲವೊಂದಿಷ್ಟು ಮಸಾಲ ಐಟಮ್ಸ್ ನಾನು ಪ್ಯಾಂಟ್ರಿಯಲ್ಲಿ ಇಟ್ಕೊಂಡಿಲ್ಲ, ಬಿಕಾಸ್ ಕುಕ್ ಮಾಡುವಾಗ ಇಲ್ಲೇ ಸ್ಟವ್ ಇದೆ, ಇಲ್ಲೇ ಪಿಕ್ ಮಾಡ್ಬೋದು ಅಂತ. ಲೈಕ್ ಮಸ್ಟರ್ಡ್, ಲವಂಗ, ಈ ಥರದ್ದನ್ನೆಲ್ಲ ಚಿಕ್ಕದು ಏನು ಮಸಾಲ ಲೈಕ್ ಅರಿಶಿನ, ಇದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಲೈಕ್ ಕ್ಯೂಮಿನ್ ಪೌಡರ್, ಪೆಪ್ಪರ್. ಸೊ ತುಂಬ ಈಸಿ ಆಗುತ್ತೆ ಕುಕ್ ಮಾಡೋದಕ್ಕೆ ಅಂತ. ಇದು ಕೂಡ ನೀಟಾಗಿ ಕಾಣಿಸುತ್ತೆ. ನಮ್ಮ ಕುಕ್ ಎಷ್ಟೇ ಜನ ಕುಕ್ ಚೇಂಜ್ ಆದರೂ ನಾನು ಟ್ರೈನ್ ಮಾಡೋದು ಬೇಡ, ವೆರಿ ಈಸಿ. ಇಲ್ಲಿ ಇದಿದೆ ಅಂತ ಹೇಳಿಬಿಟ್ರೆ ಅವರಷ್ಟಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಥವಾ ನನಗೆ ಕುಕ್ ಮಾಡೋದಕ್ಕಿರ್ಬೋದು, ನನ್ನ ಹಸ್ಬೆಂಡ್ ಕೂಡ ಒಂದೊಂದ್ಸಲ ಕುಕ್ ಮಾಡ್ತಾರೆ. ಸೊ ಎಲ್ಲರಿಗೂ ಈಸಿಯಾಗಿ ಕನ್ವೀನಿಯೆಂಟ್ ಆಗಿದೆ ಈ ಥರ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ. ಸೊ ಇವಾಗ ಪ್ಯಾಂಟ್ರಿ ಆರ್ಗನೈಸ್ ಮಾಡಾಯಿತು. ಅದ್ರ ಪಕ್ಕದಲ್ಲಿರೋ ವಿಕರ್ ಬಾಸ್ಕೆಟ್, ಇದರಲ್ಲಿ ಏನು ಸ್ಟೋರ್ ಮಾಡಿದ್ದೀನಿ, ಇದನ್ನು ಕೂಡ ಗಲೀಜಾಗಿದೆ, ಇದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಬನ್ನಿ. ಸೊ ಕೆಳಗಡೆ ಸೆಕ್ಷನಲ್ಲಿ ನಾನು ಆನಿಯನ್ಸ್ ಆ್ಯಂಡ್ ಕೊಕೊನಟ್ನ ಇಟ್ಟಿದ್ದೀನಿ. ಲೈಕ್ ಆನಿಯನ್ಸ್ ಮತ್ತು ಪೊಟ್ಯಾಟೋನ ಯಾವಾಗಲೂ ಸಪ್ರೇಟಾಗಿ ಇಡಿ. ನಾನು ಆನಿಯನ್ಸ್ ಕೆಳಗಿಟ್ರೆ ಪೊಟ್ಯಾಟೋಸ್ ಮೇಲೆ ಇಡ್ತೀನಿ, ಆ ಥರ. ನನಗೆ ಎರಡೂ ಒಟ್ಟಿಗೆ ಇಡೋದಿಲ್ಲ ನಾನು. ಆನಿಯನ್ ಸಿಪ್ಪೆ ಆ ಥರದ್ದೆಲ್ಲ ಬಿದ್ದು ಕೆಳಗಡೆ ತುಂಬ ಗಲೀಜಾಗಿರುತ್ತೆ. ಸೊ ಇದನ್ನು ನಾವು ಕ್ಲೀನ್ ಮಾಡೋಣ ಇವಾಗ. ಫಸ್ಟು ಇದನ್ನು ಈ ಥರ ಫುಲ್ ಮಾಡಿದ್ರೆ ಈ ಬ್ಯಾಸ್ಕೆಟ್ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ಸೊ ಇದನ್ನ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇವಾಗ. ಸೊ ಇದು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಇದು ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಈ ಥರದ್ದೆಲ್ಲ ಬಿದ್ಬಿಟ್ಟಿರುತ್ತೆ. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ನೀಟಾಗಿ ಒರೆಸ್ಕೊತಾ ಇದ್ದೀನಿ. ವಾಪಸ್ ಇದನ್ನ ಹೆಂಗೆ ಹಾಕೋದಂದ್ರೆ, ಹಿಂಗೆ ಪುಷ್ ಮಾಡಿ, ಇಲ್ಲಿ 2 ರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಈ ರಿಂಗ್ಸ್ನ ಹಿಂಗೆ ಎಳೆದ್ಬಿಟ್ಟು ಪುಷ್ ಮಾಡ್ಬೋದು ಅಷ್ಟೇ. ಸೊ ತುಂಬ ಈಸಿ. ಕೆಳಗಡೆ ಕ್ಲೀನ್ ಮಾಡಿದ್ದೀನಿ. ಸೊ ಇಲ್ಲಿ ಕೊಕೊನಟ್, ಈ ತೆಂಗಿನಕಾಯಿ ಎಲ್ಲ ನಾವೇ ನಮ್ಮ ತೋಟದಲ್ಲಿ ಬೆಳೆದಿರೋದು. ನಾನು ತೆಂಗಿನಕಾಯಿನ ಪರ್ಚೇಸ್ ಮಾಡಲ್ಲ. ನಾನು ಮಂಡ್ಯಕ್ಕೆ ಹೋದಾಗ ಒಂದು 10 ರಿಂದ 15 ಎವ್ರಿ ಮಂತ್ ಸ್ಟಾಕ್ ತೊಗೊಂಬರ್ತೀನಿ, ಅದನ್ನೇ ಯೂಸ್ ಮಾಡ್ತೀನಿ. ಕೆಲವೊಂದಿಷ್ಟು ನಾನು ಗ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆನಿಯನ್ಸ್, ಇಲ್ಲಿ ಬಂದು ಟೊಮ್ಯಾಟೊ ಮತ್ತು ಆಲೂಗಡ್ಡೆ, ಇದು ಡ್ರೈ ಶುಂಠಿ,
ಅದನ್ನು ನಾನು ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಬೆಳ್ಳುಳ್ಳಿ. ಸೊ ಇಷ್ಟು ನಾನು ಇಲ್ಲಿ ಸ್ಟೋರ್ ಮಾಡ್ತೀನಿ. ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲೇ ಈ ಇನ್ಬಿಲ್ಟ್ ಅವನ್ ಇದೆ. ಸೊ ಇಲ್ಲಿ ಪಕ್ಕದಲ್ಲೆಲ್ಲ ಕ್ಲೀನ್ ಮಾಡಿದಾಗ ಇದು ಸ್ವಲ್ಪ ಹಾಗೆ ಗಲೀಜಾಗಿರುತ್ತೆ ಅಂತ ಇದನ್ನು ಹಾಗೆ ಒರೆಸ್ಕೊತಾ ಇದ್ದೀನಿ. ಇದು ಫೇಬರ್ದು. ಲೈಕ್ ನನಗೆ ಇನ್ಬಿಲ್ಟೇ ಬೇಕಾಗಿತ್ತು, ಸೊ ದಟ್ ಚೆನ್ನಾಗಿ ಕಾಣುತ್ತೆ ಇಂಟಿಗ್ರೇಟ್ ಆಗಿದ್ರೆ ಅಂತ ಹೇಳಿ. ಆ್ಯಂಡ್ ಇದು ತುಂಬ ನೋಡೋದಕ್ಕೆ ಆಚೆಯಿಂದ ತುಂಬ ದೊಡ್ಡದು ಅನಿಸುತ್ತೆ, ಬಟ್ ಇದು ಒಳಗಡೆ ತುಂಬ ಪುಟ್ಟಾಗಿದೆ, ಕ್ಯೂಟ್ ಆಗಿದೆ. ಆ್ಯಂಡ್ ನಾವು ಲೈಕ್ ಬಿಸಿ ಮಾಡ್ಕೊಳ್ಳೋದಕ್ಕೆ ಈ ಥರದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ನನ್ನ ಹತ್ರ OTG ಕೂಡ ಇದೆ, ಅದು ಇಲ್ಲಿ ಮೇಲ್ಗಡೆ ಇದೆ. ನಾನು ಕಿಚನ್ ಟೂರ್ ಮಾಡಿದಾಗ ಕಂಪ್ಲೀಟ್ ನಮ್ಮ ಕಿಚನಲ್ಲಿರೋ ಅಪ್ಲಯನ್ಸಸ್ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ. ಇವತ್ತು ಹೆಂಗಿದ್ರು ಕ್ಲೀನ್ ಮಾಡ್ತಿದ್ನಲ್ಲ, ಹಾಗೆ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ. ಸೊ ಇವತ್ತಿಗೆ ನಾನು ಇಷ್ಟೇ ಕ್ಲೀನ್ ಮಾಡೋದು, ಇನ್ನು ಮಿಕ್ಕಿದ್ದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಗ್ರಾಸರಿ ಶಾಪಿಂಗ್ ಎಲ್ಲ ಹೋಗುವಾಗ ಇವ್ರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇವರು ನನ್ನ ವೀಡಿಯೋಸ್ಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಎಲ್ಲ ಇದ್ದಾರೆ. ಸಂಗೀತ ಅಂತ ಹೆಸರು. ನನ್ನ ಬ್ಲಾಗಿಗೆ ಹಾಯ್ ಮಾಡಿ ಸಂಗೀತ. ಹಾಯ್. ಓಕೆ. ಸೊ ಏನೇನು ಗ್ರಾಸರೀಸ್ ಸ್ಟಾಕಲ್ಲಿದೆ ಅಂತೆಲ್ಲ ಬರೆಯೋದಕ್ಕೆ ಇವ್ರು ನಂಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾರೆ. ಸೊ ಇದೆಲ್ಲ ಬರ್ಕೊಟ್ಟಿದ್ದಾರೆ ನನಗೆ, ಏನೇನು ಗ್ರಾಸರೀಸ್ ಎಕ್ಸ್ಟ್ರಾ ಇದೆ ಆ್ಯಂಡ್ ಏನೇನು ಗ್ರಾಸರೀಸ್ ನಾವು ಶಾಪ್ ಮಾಡಬೇಕು, ಈ ಥರ ಲಿಸ್ಟ್ ಮಾಡಿಕೊಂಡು ನಾವು ಶಾಪಿಂಗ್ ಹೋಗ್ತೀವಿ. ಮೇ ಬಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಶಾಪಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಇವಾಗ ನಾನು ಇದೆಲ್ಲ ಎಕ್ಸ್ಟ್ರಾ ಸ್ಟಾಕು ನಿಮಗೆ ಹೇಳಿದೆ, ಎಕ್ಸ್ಟ್ರಾ ಸ್ಟಾಕ್ಸ್ನ ನಾನು ಹೇಗೆ ಇರ್ತೀನಿ ಅಂತ. ಸೊ 6 ಬಾಕ್ಸಸ್, ಟ್ರಾನ್ಸ್ಪರೆಂಟ್ ಬಾಕ್ಸಸ್, ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಎಲ್ಲ ನೀಟಾಗಿ ಸಾರ್ಟ್ ಮಾಡಿಟ್ಟಿದ್ದೀವಿ, ನೀವು ನೋಡ್ಬೋದು. ಇದು ಬಂದು ಫ್ಲೋರ್ಸ್, ಇದರಲ್ಲಿ ಎಲ್ಲ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಏನೇನು ಹಿಟ್ಟುಗಳು ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲ ನಾನು ಇದರಲ್ಲಿ ತುಂಬಿಟ್ಟಿರ್ತೀನಿ. ಆ್ಯಂಡ್ ಇದು ಬಂದು ಗ್ರೇನ್ಸ್ ಆ್ಯಂಡ್ ಪಲ್ಸಸ್ದು ಬ್ಯಾಕಪ್ ಸ್ಟಾಕು. ಸೊ ನನಗೆ ಯೂಶ್ವಲಿ ನನ್ನ ಬಾಕ್ಸ್ದು ಸೈಜ್ ಗೊತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಾನು 1 ಲೀಟರ್ದು ಬಾಕ್ಸಲ್ಲಿ 2 ದಾಲ್ ಇಟ್ಟಿರ್ತೀನಿ. ಸೊ ನಾನು 1 kg ತರ್ತೀನಿ. ಆ ಥರ ನನಗೆ ಎಕ್ಸ್ಟ್ರಾ ಉಳಿದಿದ್ದನ್ನು ನಾನು ನೀಟಾಗಿ ಪಿನ್ ಮಾಡಿ ಅದನ್ನು ಇಟ್ಟಿರ್ತೀನಿ, ಸೊ ದಟ್ ಏನೂ ಹಾಳಾಗೋದಿಲ್ಲ ಅಂತ ಹೇಳಿ. ಆ್ಯಂಡ್ ಇದು ಬಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಐಟಮ್ಸ್ ಲೈಕ್ ಪೋಹಾ, ಓಟ್ಸ್, ಈ ಥರ. ನಾನು ಓಟ್ಸ್ ಇದು ಓಪನ್ ಮಾಡಿದ್ದೀನಿ, ಈ ಥರ ನೀಟಾಗಿ ಪ್ಯಾಕ್ ಮಾಡಿ ವಾಪಸ್ ನಾನು ಇಲ್ಲೇ ಇಟ್ಟಿರ್ತೀನಿ. ಆ್ಯಂಡ್ ಪೋಹಾ, ಸೊ ಈ ಥರ. ಇದು ಬಂದು ಬ್ರೇಕ್ಫಾಸ್ಟ್ ಸೆಕ್ಷನ್. ಆ್ಯಂಡ್ ಇದು ಬಂದು ಆಯಿಲ್ ಸೆಕ್ಷನ್. ಸೊ ಯೂಶ್ವಲಿ ನಾವು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು. ಆ್ಯಂಡ್ ಐ ಹ್ಯಾವ್ ಡನ್ ಸಮ್ ಪ್ರಮೋಷನ್ ಫಾರ್ ಸನ್ ಪ್ಯೂರ್, ಸೊ ಹಾಗಾಗಿ ಸನ್ ಪ್ಯೂರ್, ಕ್ಯಾನರಾ ಆಯಿಲ್ ಇದೆಲ್ಲ ಸ್ಟಾಕ್ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಆಯಿಲ್ ಆ್ಯಂಡ್ ಇದು ಬಂದು ಆಯಿಲ್ ಆ್ಯಂಡ್ ಕಾಂಡಿಮೆಂಟ್ಸ್, ಇದರಲ್ಲಿ ಸಾಲ್ಟು, ಶುಗರು, ಆಯಿಲು ಎಲ್ಲ ಸ್ಟಾಕ್ ಇರ್ತೀವಿ. ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು ವಿಚ್ ಕಮ್ಸ್ ಇನ್ ಬಾಟಲ್. ಸೊ ಇದು ಜಸ್ಟ್ ನಾವೇನಾದರೂ ಡೀಪ್ ಫ್ರೈ ಮಾಡುವಾಗ ಈ ಥರದ ಆಯಿಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಒಂದು ಸ್ಪೈಸಸ್ ಬಾಕ್ಸ್, ಸೊ ಎಲ್ಲ ಥರದ ಸ್ಪೈಸಸ್ದು ಬ್ಯಾಕಪ್ ಸ್ಟಾಕು ಅಥವಾ ಓಪನ್ ಮಾಡಿರೋ ಅಂಥದ್ದು ಮಸಾಲಾಸ್, ಈ ಥರದ್ದೆಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ದೀಸ್ ಆರ್ ಆಲ್ ರೆಡಿ ಟು ಈಟ್ ಸ್ಟಾಕ್ಸ್. ಲೈಕ್ ಕೆಲವೊಂದು ಸಲ ಮ್ಯಾಗಿ ತರ್ತೀವಿ ಅಥವಾ ಪಾಸ್ತಾ, ಇನ್ಸ್ಟೆಂಟಾಗಿ ನಾವೇನಾದರೂ ಮಾಡೋವಂಥದ್ದು ಇದ್ದರೆ ಲೈಕ್ ಗ್ರೀನ್ ಟೀ ಆ್ಯಂಡ್ ಈ ಥರ ಸಂಡಿಗೆ, ಈ ಥರ ಲೈಕ್ ರೆಡಿ ಟು ಈಟ್, ಜಸ್ಟ್ ನಾವೇನೋ ಒಂದು ಮಿಕ್ಸ್ ಮಾಡಿದ್ರೆ ಆಗುತ್ತಲ್ಲ ಆ ಥರದನ್ನು ನಾನು ಇದರಲ್ಲಿ. ಸೊ ಈ ಥರ ನಾನು 6 ಸೆಕ್ಷನ್ಸ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬ್ಯಾಕಪ್ ಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ನನಗೆ ಇವಾಗ ಏನಾದರೂ ಗ್ರೇನ್ಸ್ ಖಾಲಿ ಆಗಿದ್ರೆ ನಾನು ಬಂದು ಡೈರೆಕ್ಟಾಗಿ ಈ ಬಾಕ್ಸಲ್ಲೇ ಹುಡುಕ್ಬೋದು, ಅಥವಾ ಫ್ಲೋರ್ಸ್ ಖಾಲಿ ಆಗಿದೆ ಅಂದರೆ ಈ ಬಾಕ್ಸಲ್ಲಿ ಆಯಿಲ್, ಈ ಥರ ಸಪ್ರೇಟಾಗಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಎಲ್ಲಿ ಸ್ಟೋರ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಬನ್ನಿ. ಬ್ಯಾಕಪ್ ಸ್ಟಾಕ್ಸ್ನೆಲ್ಲ ನಾನು ಈ ಸೆಕ್ಷನಲ್ಲಿ ಇಟ್ಟಿರ್ತೀನಿ. ಸೊ ಇಲ್ಲಿ 2 ಶೆಲ್ಫ್ ಮಾಡಿಸ್ಕೊಂಡಿದ್ದೀನಿ ನಾನು, ನೀವು ನೋಡ್ಬೋದು. ಸ್ಪೈಸಸ್, ರೆಡಿ ಟು ಈಟ್, ಸೊ ಈ ಥರ ಎಲ್ಲದನ್ನು, ಫ್ಲೋರ್ಸ್, ಸೊ ಎಲ್ಲ ಬ್ಯಾಕಪ್ ಸ್ಟಾಕು ಕೂಡ ಈ ಥರ ಇರುತ್ತೆ. ಸೊ ಏನಾದರೂ ಬೇಕು ಅಂದರೆ ರೆಡಿ ಟು ಈಟ್ ಬೇಕಂದರೆ ಈ ಥರ ಪುಲ್ ಮಾಡಿ ತೊಗೊಳ್ತೀನಿ, ಇಲ್ಲಾಂದರೆ ಏನಾದರೂ ಫ್ಲೋರ್ಸ್ ಬೇಕು ಅಂದರೆ ಈ ಥರ ಪುಲ್ ಮಾಡ್ಕೊಂಡು ತೊಗೋಬೋದು. ಈ ಥರ ಕ್ಯಾಟಗರೀಸ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಲೈಫ್. ಆ್ಯಂಡ್ ಏನು ಸ್ಟಾಕಲ್ಲಿದೆ, ಏನೇನು ಎಕ್ಸ್ಟ್ರಾ ಸ್ಟಾಕ್ಸ್ ಇದೆ ಅಂತ ನಾನು ಈ ಥರ ಲಿಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಏನಾದರೂ ಖಾಲಿ ಆಗಿದೆ ಅಂತ ನಾನು ಕುಕ್ ಹೇಳಿದ್ರೆ ಅಥವಾ ನನಗೆ ಏನಾದ್ರು ಅನಿಸಿದ್ರೆ ನಾನು ಈ ಬುಕ್ನ ಚೆಕ್ ಮಾಡ್ತೀನಿ. ಸೊ ಇದರಲ್ಲಿದ್ದರೆ ಇದು ಪಿಕ್ ಮಾಡಾದ್ಮೇಲೆ ಕಾಟ್ ಮಾಡ್ತೀನಿ ಆ್ಯಂಡ್ ಅಗೇನ್ ನೆಕ್ಸ್ಟ್ ಮಂತ್ ಮತ್ತೆ ಹೊಸ ಶೀಟ್ ಮಾಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಜೆಟಿಂಗು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ವೇಸ್ಟ್ ಆಗೋದಿಲ್ಲ. ಫ್ರೆಶ್ ಆಗಿ ನಾವು ಎವ್ರಿ ಮಂತು ಗ್ರಾಸರೀಸ್ನ ರೀಸ್ಟಾಕ್ ಮಾಡ್ಬೋದು.
ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದಟ್ ನಮಗೂ ಖುಷಿ ಇರುತ್ತೆ ಬೇರೆ ಬೇರೆ ಥರ ಕಂಟೆಂಟ್ ಮಾಡೋದಕ್ಕೆ. ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ. ಒಂದಿಷ್ಟು ಇನ್ಫಾರ್ಮೇಷನ್, ವ್ಯಾಲ್ಯೂಸ್ ನಿಮ್ಮ ಲೈಫ್ಗೆ ಆ್ಯಡ್ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನು ಹೆಚ್ಚಿನ ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.